ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಪೊಳಲೀಸ್ ಕಿಚನ್. ನಾನಿವತ್ತು ಹಸಿ ಅರಿಶಿನ ಕೊಂಬಿನಿಂದ ತಂಬ್ಳಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ಬೇಸಿಗೆಗೆ ಫಸ್ಟ್ ಕ್ಲಾಸ್ ಆಗಿರುವಂತಹ ರೆಸಿಪಿ ಕೂಡ ಹೌದು. ಬನ್ನಿ ಹೇಗೆ ಮಾಡೋದು ನೋಡೋಣ. ಫ್ರೈಯಿಂಗ್ ಪ್ಯಾನ್ ತಗೊಂಡು ಒಂದು ದೊಡ್ಡ ಚಮಚ ಆಗುವಷ್ಟು ತುಪ್ಪ ಹಾಕಿ 1/4 ಚಮಚ ಕಾಳು ಮೆಣಸು, 1/4 ಚಮಚ ಜೀರಿಗೆ, ಒಂದು ದಂಟು ಕರಿಬೇವಿನ ಎಲೆ ಹಾಕಿ ಇಲ್ಲಿ 1 ಇಂಚು ಆಗುವಷ್ಟು ಹಸಿ ಅರಿಶಿನ ಕೊಂಬನ್ನು ತಗೊಂಡಿದ್ದೇನೆ. ಸಿಪ್ಪೆಯನ್ನು ತೆಗೆದು ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡಿಕೊಂಡು ಹಾಕಿ ಒಲೆ ಮೇಲೆ ಇಟ್ಟು ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. 1-2 ನಿಮಿಷ ಹುರ್ಕೊಂಡಾಗ ನೋಡಿ ಈ ಹದಕ್ಕೆ ರೆಡಿ ಆಗತ್ತೆ. ಇನ್ನು ಗ್ಯಾಸ್ ಉರಿಯನ್ನು ಆರಿಸಿ ಹುರಿದಿರುವಂತಹ ಮಿಶ್ರಣ ಏನಿದೆ ಅದನ್ನು ಮಿಕ್ಸರ್ ಜಾರಿಗೆ ಹಾಕೊಳ್ಳಿ. ನಂತರ 1/4 ಕಪ್ ಆಗುವಷ್ಟು ಹಸಿ ತೆಂಗಿನ ತುರಿಯನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮೊದಲಿಗೆ ನೀರನ್ನು ಬಳಸದೆ ಪುಡಿ ಮಾಡಿಕೊಂಡು ನಂತರ ಇಲ್ಲಿ 1/4 ಕಪ್ ಆಗುವಷ್ಟು ಸಿಹಿಯಾಗಿರುವಂತಹ ಮಜ್ಜಿಗೆಯನ್ನ ಹಾಕಿ ನುಣ್ಣಗೆ ಅರ್ಕೊಳ್ತಾ ಇದ್ದೇನೆ. ಅರೆದಿರುವಂತಹ ಮಿಶ್ರಣವನ್ನು ಮಿಕ್ಸಿಂಗ್ ಬೌಲ್ಗೆ ವರ್ಗಾಯಿಸಿಕೊಂಡು ಸಿಹಿ ಮಜ್ಜಿಗೆ ಆದ್ರೆ ಮಜ್ಜಿಗೆಯನ್ನೇ ಹಾಕಿ ಹದವನ್ನ ಸರಿ ಮಾಡ್ಬೋದು. ಇಲ್ದಿದ್ರೆ ನೀರನ್ನು ಸೇರಿಸಿ ತಂಬ್ಳಿಯ ಹದವನ್ನು ನೋಡಿ ಈ ಹದದಲ್ಲಿ ರೆಡಿ ಮಾಡ್ಕೊಳ್ಳಿ. ಕೊನೆಯಲ್ಲಿ ಒಗ್ಗರಣೆಗೆ 1/2 ಚಮಚ ತುಪ್ಪ, 1/4 ಚಮಚ ಸಾಸಿವೆ, 1 ಮುರಿದಿರುವಂತಹ ಒಣಮೆಣಸು, 1/4 ಚಮಚ ಜೀರಿಗೆ ಹಾಕಿ ಒಗ್ಗರಣೆ ಚಟಪಟ ಅಂದಾಗ ಚಿಟಿಕೆ ಇಂಗು ಹಾಗೂ 1 ದಂಟು ಕರಿಬೇವಿನ ಎಲೆ ಹಾಕಿ ಒಗ್ಗರಣೆಯನ್ನು ತಯಾರಿಸಿರುವ ತಂಬ್ಳಿಗೆ ಕೊಟ್ರೆ ಆರೋಗ್ಯಕರ ಹಾಗೂ ರುಚಿಯಾಗಿರುವಂತಹ ಅರಿಶಿನ ಕೊಂಬು ತಂಬ್ಳಿ ರೆಡಿಯಾಗತ್ತೆ. ಈ ಸೆಕೆಗಾಲಕ್ಕೆ ಇದೊಂದು ಒಳ್ಳೆಯ ರೆಸಿಪಿ. ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ. ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮವರೊಂದಿಗೆ ದಯವಿಟ್ಟು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.